ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆಗೆ ಹಾಜರಾಗಲಿರುವ 17 ಆರೋಪಿಗಳು, ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳು ಕೂಡ ಹಾಜರಾಗಲೇಬೇಕು. ಕಾರಣ ಹಿಂದೆ ಕೂಡ ನ್ಯಾಯಮೂರ್ತಿಗಳು ಹೇಳಿದ್ರು, ಪ್ರತಿಯೊಬ್ಬರು ಆರೋಪಿಗಳು ಹಾಜರಿರಲೇಬೇಕು ಖುದ್ದಾಗಿ ಅಂತ. ಹೀಗಾಗಿ 17 ಜನ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈಗಾಗಲೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಪವಿತ್ರ ಗೌಡ ಕೂಡ ಬೇಲ್ ಬೇಕು ಅಂತ ಅರ್ಜಿ ಹಾಕ್ಕೊಂಡಿದ್ರು, ಅದು ತಿರಸ್ಕಾರ ಆಗಿದೆ. ಇದರ ಮಧ್ಯದಲ್ಲೇ ಈಗ ಟ್ರಯಲ್ ಕೂಡ ನಡೀತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈ ಕೇಸ್ನಲ್ಲಿ A2 ಆರೋಪಿ, ಪವಿತ್ರ ಗೌಡ A1 ಆರೋಪಿ, ಒಟ್ಟು 17 ಜನ ಈ ಕೇಸ್ನಲ್ಲಿ ಆರೋಪಿಗಳಿರೋದು. ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾಗಿದೆ. ಈಗಾಗಲೇ ಆರೋಪಗಳನ್ನು ಒಪ್ಕೊಳ್ತೀರಾ ನೀವು ಅಂತ ಕೇಳೋದಕ್ಕೆ ಅಂತ ಚಾರ್ಜ್ ಫ್ರೇಮ್ ಆ ಪ್ರಕ್ರಿಯೆಯೂ ಕೂಡ ಆಯಿತು. ಆದರೆ ಯಾರೂ ಕೂಡ ಆರೋಪಿಗಳು ತಮ್ಮ ಆರೋಪವನ್ನು ಒಪ್ಕೊಂಡಿಲ್ಲ. ಹೀಗಾಗಿ ಆ ಆರೋಪಗಳನ್ನು ಸಾಬೀತು ಮಾಡುವಂಥ ಕೆಲಸ ಟ್ರಯಲ್ ಕೂಡ ನಡೀತಾ ಇದೆ. ಅದರ ಮಧ್ಯದಲ್ಲಿ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ನೋಡೋಣ ಏನೆಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಆಗುತ್ತೆ ಅಂತ. ಮೊದಲನೇದಾಗಿ ಹಾಜರಾತಿಯನ್ನು ಪಡ್ಕೊಳ್ತಾರೆ, ಯಾರ್ಯಾರು 17 ಜನ ಆರೋಪಿಗಳು ಬಂದಿದ್ದಾರಾ ಅಂತ. ತದನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ.